ರಾಜ್ಯ ರಾಜಕಾರಣದಲ್ಲಿ ಬಿಎಸ್ ಯಡಿಯೂರಪ್ಪನವರು 50 ವರ್ಷ ಪೂರ್ಣಗೊಳಿಸಿದ್ದಾರೆ. ಹಾಗಾಗಿ ಕಾರ್ಯಕರ್ತರಿಂದ ಒಂದು ಅಭಿನಂದನಾ ಸಮಾರಂಭವನ್ನ ನಡೆಸಲಿದ್ದಾರೆ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೀತಾ ಇದೆ ಈ ಒಂದು ಅಭಿಮಾನೋತ್ಸವ ಚೈತನ್ಯ ಸಮಾವೇಶ. 50 ವರ್ಷ ಪೂರ್ಣಗೊಳಿಸಿದ್ದಾರೆ ರಾಜಕಾರಣದಲ್ಲಿ ಬಿಎಸ್ ಯಡಿಯೂರಪ್ಪನವರು. ಹಾಗಾಗಿ ಅಭಿನಂದನಾ ಸಮಾರಂಭವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು ಕಾರ್ಯಕರ್ತರು. ಬಿಜೆಪಿಗೆ ಸಿಗಲಿದೆಯಾ ಇದರಿಂದ ಟಾನಿಕ್? ಇದೇ ಸಮಾರಂಭದ ಮೂಲಕ ಸಂಘಟನೆಗೆ ಮತ್ತೊಂದು ಹುರುಪು ಕೂಡ ಸಿಗಲಿದೆ. ಮುಂದಿನ ಚುನಾವಣೆ ದಿಕ್ಸೂಚಿಯಾಗಲಿದೆಯಾ? ಹಾಗಿದ್ರೆ ಈ ಒಂದು ಅಭಿನಂದನಾ ಸಮಾವೇಶ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪನವರು, ಅದರ ಜೊತೆಗೆ ವಿಜಯೇಂದ್ರ ಬಣ ಫುಲ್ ಆಕ್ಟಿವ್ ಆಗಿದೆ. 2028ರ ಚುನಾವಣೆಯನ್ನೇ ಗುರಿಯಾಗಿರಿಸಿಕೊಂಡು ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಸಿದ್ದರಾಮೋತ್ಸವ ಮೂಲಕ ಪಕ್ಷ ಸಂಘಟನೆಯನ್ನ ಮಾಡಲಾಗಿತ್ತು. ಅದಾದ ನಂತರವಾಗಿ ಈಗ ಯಡಿಯೂರಪ್ಪನ ಅವರ ಮೂಲಕವಾಗಿ ಬಾರಿ ಬೂಸ್ಟ್ ಸಿಗಲಿದೆಯಾ ಅಂತ. ಈಗಾಗಲೇ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಪಯಣ ಆ ಒಂದು ಸುಸಂದರ್ಭವನ್ನ ಒಂದು ಸಂಭ್ರಮಾಚರಣೆ ಮುಖೇನ ಆಚರಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆದಂತೆ ಎಲ್ಲವೂ ಕೂಡ ಕಾರ್ಯಕ್ರಮದ ಸ್ವರೂಪ ಹೇಗಿರಬೇಕು ಎಲ್ಲದರ ಬಗ್ಗೆ ನಿನ್ನೆಯಿಂದ ಚರ್ಚೆ ಪ್ರಾರಂಭ ಆಗಿದೆ. ಇದರ ಮೂಲ ಉದ್ದೇಶ ಸನ್ಮಾನ್ಯ ಯಡಿಯೂರಪ್ಪನವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇನೆ ಎಲ್ಲಾ ಸಮಾಜ ಎಲ್ಲ. ಮೇ 9ನೇ ತಾರೀಕಿಗೆ ಯಡಿಯೂರಪ್ಪ ಅವರು 50 ವರ್ಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಸಾಧನೆ ಮತ್ತು ಅವರ ಹೋರಾಟ ಇದನ್ನೆಲ್ಲ ಇನ್ನೂ ಹೆಚ್ಚು ಜನರಿಗೆ ಅದು ಇನ್ಸ್ಪೈರೇಷನ್ ಆಗುವ ದೃಷ್ಟಿಯಿಂದ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಮಾಡುವಂತ ಕಾರ್ಯಕ್ರಮ ಬಹಳ ಅದ್ದೂರಿಯ ಕಾರ್ಯಕ್ರಮ ಆಗ್ತದೆ. ಲಕ್ಷಾಂತರ ಜನ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂತಹ ಮಾನ್ಯ ಅಮಿತ್ ಶಾ ಅವರು ಅವರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ನಿಜವಾಗಿ ಹೋರಾಟಗಾರ ಯಡಿಯೂರಪ್ಪನವರಿಗೆ ಒಂದು ಸಲ್ಲಿಸುವಂತ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಅತ್ಯಂತ ಅಭಿಮಾನೋತ್ಸವ ಅತ್ಯಂತ ಅಭಿಮಾನದಿಂದ ಮಾಡ್ತಾರೆ. ಉದ್ದೇಶ ಪ್ರಶ್ನೆ ಇಲ್ಲ. ಈಗ ಸಿದ್ದರಾಮೋತ್ಸವ ಮಾಡಿದ್ರು, ಏನು ಉದ್ದೇಶ? ಅದ್ರಗುಂಟ ಅಂತಲ್ಲ, 50 ವರ್ಷ ನಿರಂತರವಾಗಿ ಜನರ ಸೇವೆಯನ್ನು ಮಾಡಿ ಹೋರಾಟ ಮಾಡಿದಂಥವ್ರಿಗೆ ಒಂದು ಸನ್ಮಾನ ಮಾಡೋದಾಗಲಿ, ಒಂದು ಗುರುತಿಸುವಂಥದ್ದು ಇತರರಿಗೆ ಪ್ರೇರಣೆ ಆಗುತ್ತೆ. ಈ ನವ ಯುವಕರಿಗೆ ಪ್ರೇರಣೆ ಆಗಲಿ, ಸಾರ್ವಜನಿಕ ಜೀವನದಲ್ಲಿ ಇದ್ದವ್ರಿಗೆ ಅನ್ನೋ ಸಲುವಾಗಿ ಮಾಡ್ತಾರೆ. ಅತ್ಯಂತ ನಾನು ಮಾತಾಡಿದ್ದಾರೆ, ನೋಡ್ಬೇಕು ಅದನ್ನ. ಅದು ಅವರು ಪಾರ್ಟಿಯಿಂದ ಮಾಡ್ತಾರ ಅಥವಾ ಸ್ವಂತ ಮಾಡ್ತಾ ಇದಾರ ಅದನ್ನ ಇನ್ನೂ ನಮಗೆ ಗೊತ್ತಿಲ್ಲ. ಅದನ್ನ ನೋಡ್ಕೊಂಡು ಯಡಿಯೂರಪ್ಪನವ್ರ ಬರ್ತಡೆಗೆ ನಾವೆಲ್ಲರೂ ಕೂಡ ಹೋಗೇ ಹೋಗ್ತೀವಿ. 54 ವರ್ಷ ಆಗಿದೆ ಅವ್ರು ರಾಜಕಾರಣಕ್ಕೆ ಬಂದು, 54 ವರ್ಷ ಆಗಿದೆ. ನಾವೆಲ್ಲರೂ ಹೋಗೇ ಹೋಗ್ತೀವಿ, ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ನಾನು ಮಾತಾಡಿದ್ದಾರೆ, ನೋಡ್ಬೇಕು ಅದನ್ನ. ಅದು ಯಡಿಯೂರಪ್ಪನವರು ಬರೀ ಭಾರತೀಯ ಜನತಾ ಪಕ್ಷದ ಆಸ್ತಿ ಅಲ್ಲ. ಯಡಿಯೂರಪ್ಪನವರು ಒಬ್ಬ ರೈತ ಹೋರಾಟಗಾರರು, ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತು ಕೊಟ್ಟಂತವರು ಮತ್ತು ದೀನದಲಿತರಿಗೆ ಸಂಕಷ್ಟ ಬಂದಾಗ, ಜಮೀನಿನ ವಿಷಯಗಳು ಬಂದಾಗ ಅವ್ರ ಪರವಾಗಿ ನಿಂತು ಹೋರಾಟ ಮಾಡಿ, ವಿಧಾನಸಭೆಯಲ್ಲಿ ಒಂಟಿಯಾಗಿ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸಿರ್ತಕ್ಕಂಥ ಒಬ್ಬ ಜನನಾಯಕ. ಅವರಿಗೆ ನಾವು ಇವತ್ತು ಸನ್ಮಾನ ಮಾಡತಕ್ಕಂಥದ್ದು 50 ವರ್ಷಗಳ ಪೂರ್ಣ ಮಾಡಿದ ಹಿನ್ನೆಲೆಯೊಳಗೆ ಮತ್ತು ಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಬಿಎಸ್ ಯಡಿಯೂರಪ್ಪನವರು 50 ವರ್ಷ ಪೂರ್ಣಗೊಳಿಸಿದ್ದಾರೆ. ಹಾಗಾಗಿ ಕಾರ್ಯಕರ್ತರಿಂದ ಒಂದು ಅಭಿನಂದನಾ ಸಮಾರಂಭವನ್ನ ನಡೆಸಲಿದ್ದಾರೆ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೀತಾ ಇದೆ ಈ ಒಂದು ಅಭಿಮಾನೋತ್ಸವ ಚೈತನ್ಯ ಸಮಾವೇಶ. 50 ವರ್ಷ ಪೂರ್ಣಗೊಳಿಸಿದ್ದಾರೆ ರಾಜಕಾರಣದಲ್ಲಿ ಬಿಎಸ್ ಯಡಿಯೂರಪ್ಪನವರು. ಹಾಗಾಗಿ ಅಭಿನಂದನಾ ಸಮಾರಂಭವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು ಕಾರ್ಯಕರ್ತರು. ಬಿಜೆಪಿಗೆ ಸಿಗಲಿದೆಯಾ ಇದರಿಂದ ಟಾನಿಕ್? ಇದೇ ಸಮಾರಂಭದ ಮೂಲಕ ಸಂಘಟನೆಗೆ ಮತ್ತೊಂದು ಹುರುಪು ಕೂಡ ಸಿಗಲಿದೆ. ಮುಂದಿನ ಚುನಾವಣೆ ದಿಕ್ಸೂಚಿಯಾಗಲಿದೆಯಾ? ಹಾಗಿದ್ರೆ ಈ ಒಂದು ಅಭಿನಂದನಾ ಸಮಾವೇಶ ಅನ್ನುವಂತ
ಪ್ರಶ್ನೆ ಕಾಡ್ತಾ ಇದೆ. ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪನವರು, ಅದರ ಜೊತೆಗೆ ವಿಜೇಂದ್ರ ಬಣ ಫುಲ್ ಆಕ್ಟಿವ್ ಆಗಿದೆ. 2028ರ ಚುನಾವಣೆಯನ್ನೇ ಗುರಿಯಾಗಿರಿಸಿಕೊಂಡು ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಸಿದ್ದರಾಮೋತ್ಸವ ಮೂಲಕ ಪಕ್ಷ ಸಂಘಟನೆಯನ್ನ ಮಾಡಲಾಗಿತ್ತು. ಅದಾದ ನಂತರವಾಗಿ ಈಗ ಯಡಿಯೂರಪ್ಪನ ಅವರ ಮೂಲಕವಾಗಿ ಬಾರಿ ಬೂಸ್ಟ್ ಸಿಗಲಿದೆಯಾ ಅಂತ. ಈಗಾಗಲೇ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಪಯಣ ಆ ಒಂದು ಸುಸಂದರ್ಭವನ್ನ ಒಂದು ಸಂಭ್ರಮಾಚರಣೆ ಮುಖೇನ ಆಚರಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಆದಂತೆ ಎಲ್ಲವೂ ಕೂಡ ಕಾರ್ಯಕ್ರಮದ ಸ್ವರೂಪ ಹೇಗಿರಬೇಕು ಎಲ್ಲದರ ಬಗ್ಗೆ ನಿನ್ನೆಯಿಂದ ಚರ್ಚೆ ಪ್ರಾರಂಭ ಆಗಿದೆ. ಇದರ ಮೂಲ ಉದ್ದೇಶ ಸನ್ಮಾನ್ಯ ಯಡಿಯೂರಪ್ಪನವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೇನೆ ಎಲ್ಲಾ ಸಮಾಜ ಎಲ್ಲ ಮೇ 9 ತಾರೀಕಿಗೆ ಯಡಿಯೂರಪ್ಪ ಅವರು 50 ವರ್ಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಸಾಧನೆ ಮತ್ತು ಅವರ ಹೋರಾಟ ಇದನ್ನೆಲ್ಲ ಇನ್ನೂ ಹೆಚ್ಚು ಜನರಿಗೆ ಅದು ಇನ್ಸ್ಪೈರೇಷನ್ ಆಗುವ ದೃಷ್ಟಿಯಿಂದ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಮಾಡುವಂತ ಕಾರ್ಯಕ್ರಮ ಬಹಳ ಅದ್ದೂರಿಯ ಕಾರ್ಯಕ್ರಮ ಆಗ್ತದೆ. ಲಕ್ಷಾಂತರ ಜನ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸಚಿವರಾದಂತಹ ಮಾನ್ಯ ಅಮಿತ್ ಶಾ ಅವರು ಅವರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ನಿಜವಾಗಿ ಹೋರಾಟಗಾರ ಯಡಿಯೂರಪ್ಪನವರಿಗೆ ಒಂದು ಸಲ್ಲಿಸುವಂತ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಅತ್ಯಂತ ಅಭಿಮಾನೋತ್ಸವ ಅತ್ಯಂತ ಅಭಿಮಾನದಿಂದ ಮಾಡ್ತಾರೆ. ಉದ್ದೇಶ ಪ್ರಶ್ನೆ ಇಲ್ಲ. ಈಗ ಸಿದ್ದರಾಮೋತ್ಸವ ಮಾಡಿದ್ರು, ಏನು ಉದ್ದೇಶ? ಅದ್ರಗುಂಟ ಅಂತಲ್ಲ, 50 ವರ್ಷ ನಿರಂತರವಾಗಿ ಜನರ ಸೇವೆಯನ್ನು ಮಾಡಿ ಹೋರಾಟ ಮಾಡಿದಂಥವ್ರಿಗೆ ಒಂದು ಸನ್ಮಾನ ಮಾಡೋದಾಗ್ಲಿ, ಒಂದು ಗುರುತಿಸುವಂತದ್ದು ಇತರರಿಗೆ ಪ್ರೇರಣೆ ಆಗುತ್ತೆ. ಈ ನವ ಯುವಕರಿಗೆ ಪ್ರೇರಣೆ ಆಗಲಿ, ಸಾರ್ವಜನಿಕ ಜೀವನದಲ್ಲಿ ಇದ್ದವ್ರಿಗೆ ಅನ್ನೋ ಸಲುವಾಗಿ ಮಾಡ್ತಾರೆ. ಅತ್ಯಂತ ನಾನು ಮಾತಾಡಿದ್ದಾರೆ, ನೋಡ್ಬೇಕು ಅದನ್ನ. ಅದು ಅವರು ಪಾರ್ಟಿಯಿಂದ ಮಾಡ್ತಾರ ಅಥವಾ ಸ್ವಂತ ಮಾಡ್ತಾ ಇದಾರ ಅದನ್ನ ಇನ್ನೂ ನಮಗೆ ಗೊತ್ತಿಲ್ಲ. ಅದನ್ನು ನೋಡ್ಕೊಂಡು ಯಡಿಯೂರಪ್ಪನವ್ರ ಬರ್ತಡೆಗೆ ನಾವೆಲ್ಲರೂ ಕೂಡ ಹೋಗೇ ಹೋಗ್ತೀವಿ. 54 ವರ್ಷ ಆಗಿದೆ ಅವ್ರು ರಾಜಕಾರಣಕ್ಕೆ ಬಂದು, 54 ವರ್ಷ ಆಗಿದೆ. ನಾವೆಲ್ಲರೂ ಹೋಗೇ ಹೋಗ್ತೀವಿ, ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ನಾನು ಮಾತಾಡಿದ್ದಾರೆ, ನೋಡ್ಬೇಕು ಅದನ್ನ. ಅದು ಯಡಿಯೂರಪ್ಪನವರು ಬರೀ ಭಾರತೀಯ ಜನತಾ ಪಕ್ಷದ ಆಸ್ತಿ ಅಲ್ಲ. ಯಡಿಯೂರಪ್ಪನವರು ಒಬ್ಬ ರೈತ ಹೋರಾಟಗಾರರು, ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತು ಕೊಟ್ಟಂತವರು ಮತ್ತು ದೀನದಲಿತರಿಗೆ ಸಂಕಷ್ಟ ಬಂದಾಗ, ಜಮೀನಿನ ವಿಷಯಗಳು ಬಂದಾಗ ಅವ್ರ ಪರವಾಗಿ ನಿಂತು ಹೋರಾಟ ಮಾಡಿ, ವಿಧಾನಸಭೆಯಲ್ಲಿ ಒಂಟಿಯಾಗಿ ಹೋರಾಟ ಮಾಡಿ ನ್ಯಾಯವನ್ನು